ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರಿ ಅಜಯ್. ಓಕೆ ರಿಲ್ಯಾಕ್ಸ್. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಟೆನ್ಷನ್? ನನಗೆ ಯಾವ ಟೆನ್ಷನು? ಕೂಲ್ ಆಟಿಟ್ಯೂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನಾನು. ಚಿಲ್ಲಾಗಿರೋದು ನನ್ನ ಲ್ಯಾಂಡ್ ಮಾರ್ಕು. ನನಗೆ ಯಾವ ಟೆನ್ಷನ್ ಇಲ್ಲ ಅಜಯ್. ಗುಡ್, ಐ ಲೈಕ್ ದಿಸ್ ಆಟಿಟ್ಯೂಡ್. ಲೀಲಾ, ಒಂದು ಸ್ಪೆಷಲ್ ಹೂವು ತರಬೇಕಿತ್ತು. ವಿಶ್ವರೂಪ್ಗೆ ಹೇಳ್ಬಿಡ್ತೀಯಾ? ವಿಶ್ವರೂಪು ಬ್ಯುಸಿ ಇದ್ದಾರೆ ಅಜಯ್. ಓ, ನನಗೂ ಬೇರೆ ಕೆಲಸ ಇದೆ. ಯಾರಿಗೆ ಹೇಳಿ? ಏಜೆ, ನೀವು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ನಿಮ್ಮ ಖುಷಿಗೆ ನನ್ನ ಖುಷಿನ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ. ನೀವು ಹೂ ಅಂದರೆ ನಾನು ತಟ್ಟಂತ ಹೋಗಿ ಪಟ್ಟಂತ ತಂದುಬಿಡ್ತೀನಿ. ನೀನಾ? ಆ್ಯಕ್ಚುಲಿ ಅದು ತುಂಬ ವಿಶೇಷವಾದಂಥ ಹೂ. ಅದು ಇಲ್ಲೆಲ್ಲೂ ಸಿಗೋದಿಲ್ಲ, ಮಾರ್ಕೆಟ್ಗೆ ಹೋಗ್ಬೇಕು. ಆ್ಯಕ್ಚುಲಿ ಮಾರ್ಕೆಟಾ? ಪ್ರತಿ ಹಬ್ಬಕ್ಕೂ ಮಾರ್ಕೆಟಿಗೆ ನಾನೇ ಹೋಗೋದು. ಮಾರ್ಕೆಟಿನ ಗಲ್ಲಿನೂ ನಂಗೆ ಗೊತ್ತು ಏಜೆ. ಹೇಳಿ, ಯಾವ ಹೂ? ಬ್ಲೂ ಆರ್ಕಿಡ್ ಅಂತ. ಅದು ಮಾರ್ಕೆಟಲ್ಲಿ ಸಿಗೋದು. ನೀವೇನು ಯೋಚನೆ ಮಾಡಬೇಡಿ ಅಜಯ್, ನಾನು ಜೋಪಾನವಾಗಿ ತರ್ತೀನಿ. ಗುಡ್, ಬಟ್ ನೆನಪಿರಲಿ, ಡಿಲೇ ಆಗಬಾರ್ದು. ಓಕೆ? ಇಲ್ಲ ಡಿಲೇ ಆಗಲ್ಲ. ಬಾಯ್ ಅಜಯ್. ಅಬ್ಬಾ, ಹೊರಗಡೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಏಜನೇ ಹೊರಗಡೆ ಕಳಿಸ್ತಾ ಇದ್ದಾರೆ. ವಿಕ್ಟಮ್ನ ಫಸ್ಟ್ ಮೀಟ್ ಮಾಡಿ ಏನು ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರೆ ಆಯಿತು. ಮುಂದೇನಾಗುತ್ತೋ ನಾನೇ ನೋಡ್ಕೋತೀನಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ಭಾವದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನುಡಿಯ ಸವಿಶ್ರುತಿಯಲ್ಲಿ ಹೋ. ಏಜೆ ಹಾಡು ಗುನುಗ್ತಾ ಇದ್ದಾರಲ್ಲ, ಈ ಥರ ಇರೋ ಏಜೆನ ನಾನು ನನ್ನ ಲೈಫಲ್ಲೇ ನೋಡಿಲ್ಲ. ಏನಾಗಿದೆ ಇವ್ರಿಗೆ? ಖುಷಿಲಿದ್ದಾರೆ. ಈ ಟೈಮಲ್ಲಿ ಇಂಥ ಕೆಟ್ಟ ಸುದ್ದಿನ ನಾನು ಹೇಗೆ ಹೇಳಲಿ? ಹೇ ದುರ್ಗಾ, ಏನು ನಾನು ಹಾಗೆ ಹೋಗ್ತಾ ಇದೆಯಾ? ಹೇಳಿ, ಏನು ವಿಷಯ? ಅದು ಏಜೆ, ಏನೋ ಹೇಳೋಣ ಅಂತ ಬಂದೆ, ಆದರೆ ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಕಮಾನ್ ದುರ್ಗಾ, ವಿಷಯ ಏನಿದ್ರು ಪರವಾಗಿಲ್ಲ, ಹೇಳು. ಅದು ಏಜೆ, ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಯು ನೋ ವಾಟ್ ದುರ್ಗಾ, ನ್ಯೂಸಲ್ಲಿ ಬ್ಯಾಡ್ ನ್ಯೂಸ್ ಅಥವಾ ಗುಡ್ ನ್ಯೂಸ್ ಅಂತ ಇರೋದಿಲ್ಲ. ನ್ಯೂಸ್ ಇಸ್ ಜಸ್ಟ್ ಅ ನ್ಯೂಸ್. ಅದನ್ನು ಕೇಳಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಎನಿವೆ, ನಾನಿವತ್ತು ಇರೋ ಸಿಚುವೇಶನ್ಗೆ, ನನಗಾಗಿರೋ ಖುಷಿಗೆ, ನಥಿಂಗ್ ಅರೌಂಡ್ ಮೀ ಕ್ಯಾನ್ ಬಿ ಬ್ಯಾಡ್. ಹೇಳು. ಏಜೆ, ನನ್ನ ಮಾತು ನಿಮಗೆ ಅರ್ಥ ಆಗ್ತಾ ಇಲ್ಲ. ಇಶ್ಯೂ ತುಂಬ ಸೀರಿಯಸ್ ಆಗಿದೆ. ಕಮ್ ಆನ್ ದುರ್ಗಾ, ಜಸ್ಟ್ ಬ್ರೇಕ್ ಯುವರ್ ಸೈಲೆನ್ಸ್. ಹೇಳು, ಪರವಾಗಿಲ್ಲ. ಅದನ್ನು ಹೇಳಕ್ಕಾಗಲ್ಲ ಏಜೆ, ನೀವೇ ಬಂದು ನೋಡಿ ಪ್ಲೀಸ್. ಓಕೆ ಫೈನ್. ಅದು ಯಾವ್ದು ನಿನ್ನನ್ನು ಬ್ಯಾಡ್ ನ್ಯೂಸ್ ಥರ ಕಾಡ್ತಾ ಇದೆಯೋ ನೋಡೇ ಬಿಡೋಣ. ಕಮ್. ಅಯ್ಯೋ, ಬಂದ ತಕ್ಷಣ ಎಡುತ್ತಾ ಇದ್ದೀನಿ. ಏನು ಕಾದಿದೆಯೋ ಏನೋ, ಏನಾಗುತ್ತೋ ಏನೋ. ಏಜೆ ಬೇರೆ ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ ಅಂತ ಹೇಳಿದಾಗ ನನ್ನ ಜೀವನೇ ಬಾಯಿಗೆ ಬಂದಿತ್ತು. ಏನೋ ಹೂವಿನ ನೆಪ ಮಾಡಿ ಮನೆಯಿಂದ ಆಚೆ ಬಂದಿದ್ದೀನಿ. ಏನಿ ಮಾರಾಯ, ಪತ್ತೆನೇ ಇಲ್ವಲ್ಲ. ನೀವು ಬರಲೇಬೇಕು ಅಂತ ಆರ್ಡರ್ ಮಾಡಿ ಇಷ್ಟು ಕಷ್ಟಪಟ್ಟು ಬಂದರೂ ಎಲ್ಲಿ ಬತ್ತನೇ ಇಲ್ವಲ್ಲ ಇವರು. ಎಲ್ಲಿದ್ದಾರೋ ಏನೋ. ಏನು ಇವನು ಆಟ ಆಡಿಸ್ತಾ ಇದ್ದಾನಾ? ಫೋನ್ ಮಾಡ್ತೀನಿ. ಏನ್ ದೊಡ್ಡ ಮಹಾರಾಜನ್ ಮೊಮ್ಮಗನ್ ತರ ಬರಲೇಬೇಕು ಅಂತ ಹೇಳ್ತಾನೆ. ಇಲ್ಲಿ ನೋಡಿದ್ರೆ ಬಂದು ಇಲ್ಲ, ಫೋನ್ ರಿಸೀವ್ ಮಾಡ್ತಿಲ್ಲ. ಎಲ್ಲ ನನ್ನ ಕರ್ಮ. ಅಯ್ಯೋ, ಬೇಗ ಹೋಗ್ಲಿಲ್ಲ ಅಂದ್ರೆ ಹೂ ಬಾಡ್ ಹೋಗುತ್ತೆ. ಏನ್ ಮಾಡೋದು? ಎಲ್ಲಿದ್ದಾರೆ ಇವರು? ಅಲ್ಲ
ಅಲ್ಲ ರೀ, ಸ್ಯಾಲ್ರಿನ ಜಾಸ್ತಿ ಮಾಡಿ ಇನ್ನೂ 1 ವರ್ಷ ಆಗಿಲ್ಲ, ಆಗ್ಲೇ ಬಂದು ಹೈಕ್ ಮಾಡಿ ಅಂತ ಹೇಳ್ತಿದ್ದೀರಲ್ಲ. ಬಾಸ್ ಬರ್ಲಿ, ಫುಲ್ ಹೈಕ್ ಇರೋದನ್ನ ಕಟ್ ಮಾಡಿಸ್ತೀನಿ. ಸರ್ 1 ವರ್ಷ ಆಗಿಲ್ಲ ನಿಜ, ಹಂಗಂತ ಬರೋ ಸಂಬಳದಲ್ಲಿ ಇರೋ ರೇಟಲ್ಲಿ ಹೆಂಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ ನೀವೇ ಹೇಳಿ ಸರ್. ಮೊನ್ನೆ ನಮ್ಮ ಬಾಸು ಒಂದು 100 ಎಕರೆ ಜಮೀನು ತಗೊಂಡ್ರು. ಎಲ್ಲಿ ಗೊತ್ತಾ, ಈ ಸಕಲೇಶ್ಪುರದಿಂದ ಬರ್ತಿರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು 5 ಅಡಿ ಬಿಟ್ಟು ಒಂದು ಗಿಡ ಹಾಕಿದ್ದಾರೆ. ಒಂದು 2 ವರ್ಷ ವೆಯ್ಟ್ ಮಾಡಿ, ಆಮೇಲೆ ಫುಲ್ ಬರುತ್ತೆ. ಏನು ಬರುತ್ತೆ ಸರ್? ದುಡ್ಡು ಬೆಳೆಯೋ ಗಿಡ ಹಾಕಿದ್ದಾರೆ. ಅದನ್ನ ನೀವು ಕೇಳಕ್ ಬಂದಿದ್ದೀರಾ? ಬಾಸ್ ಎಷ್ಟೋ ಟೈಮ್ ಆದ್ಮೇಲೆ ಖುಷಿಯಲ್ಲಿದ್ರು, ಅದನ್ನ ನೋಡಿ ನಾನು ಖುಷಿ ಪಟ್ಟೆ. ಅಷ್ಟರಲ್ಲಿ ನೀವು ಬಂದು ಹೈಕ್ ಕೇಳ್ತಾ ಇದ್ದೀರಾ. ಇದರಿಂದ ಕಂಪನಿಗೆ ಎಷ್ಟು ಲಾಸ್ ಆಗುತ್ತೆ ಅಂತ ನೀವು ಲೆಕ್ಕ ಹಾಕಿದ್ದೀರಾ? ನನ್ನ ಸ್ಯಾಲ್ರಿಯಲ್ಲಿ 450 ರೂಪಾಯಿ ಕಟ್ಟಾದರೂ ಪರವಾಗಿಲ್ಲ, ನೀವು ಒಂದು ಕ್ಯಾಲ್ಕುಲೇಟರ್ ತೆಗೆಸ್ಕೊಡ್ತೀನಿ. ಅದರಲ್ಲಿ ನೀವು ಒಂದು ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಲೆಕ್ಕ ಹಾಕಿ, ಆಯ್ತಾ? ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಶಿವಕುಮಾರ್ ಕೃಷ್ಣಮೂರ್ತಿ. ಹೇಳಿ ಸರ್. ನಮ್ಮ ಹೆಸರು ನಿಮಗೆ ಇದರಲ್ಲಿ ಆಶ್ಚರ್ಯ ಪಡೋಂಥದ್ದೇನಿದೆ? ನಾವೆಲ್ಲ ಒಂದೇ ಜಾಗದಲ್ಲಿ ಕೆಲಸ ಮಾಡೋರು, ಬೇರೆ ಬೇರೆ ಡಿಸಿಗ್ನೇಷನ್ ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀವಿ, ಬಟ್ ಎಂಡ್ ಆಫ್ ದಿ ಡೇ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತೀವಿ. ಸೊ ನನ್ನ ಎಂಪ್ಲಾಯೀಸ್ ಹೆಸರು ನನಗೆ ಗೊತ್ತಿರಬಾರ್ದ? ಹಾಂ ಸರ್, ನೀವೆಷ್ಟು ದೊಡ್ಡ ವ್ಯಕ್ತಿ ಅಂತ ಇಡೀ ಊರಿಗೆ ಗೊತ್ತು ಸರ್. ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕಿಷ್ಟು ದೊಡ್ಡ ವ್ಯಕ್ತಿ ಆದ್ರಿ ಅನ್ನೋ ಪ್ರಶ್ನೆಗೆ ನಿಮ್ಮ ಗುಣನೇ ಉತ್ತರ ಕೊಡುತ್ತೆ ಸರ್. ಮಾಲೀಕನು ಒಂದೇ ಮಾಲಿನೂ ಒಂದೇ ಅನ್ನೋ ನಿಮ್ಮ ವ್ಯಕ್ತಿತ್ವಕ್ಕೆ ನಾನು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ನಾವೆಲ್ಲ ಆ್ಯಕ್ಚುಲಿ ಹೀಗೆ ಇರಬೇಕು. ಒಳ್ಳೆತನ ನೋಡಿ ಖುಷಿ ಪಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಖುಷಿ ಅಲ್ಲ, ಯೋಚನೆ ಮಾಡಬೇಕು. ಅದು ಬಿಡಿ, ಹೇಳಿ ಏನು ಬಂದಿದ್ದು? ಸರ್, ನಮ್ಮ ಕಂಪ್ನಿಯಲ್ಲಿ ಸಂಬಳ ಜಾಸ್ತಿ ಮಾಡಿ 1 ವರ್ಷ ಆಗಿಲ್ಲ ನಿಜ, ಆದರೆ ಈಗ ಪ್ರತಿಯೊಂದು ವಸ್ತುಗಳ ಬೆಲೆನೂ ಗಗನಕ್ಕೆ ಹೋಗ್ಬಿಟ್ಟಿದೆ ಸರ್. ಮಕ್ಕಳು ಸ್ಕೂಲ್ ಫೀಸಿಂದ ಪೆಟ್ರೋಲ್ ಬೆಲೆ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಸರ್. ನೀವು ಕೊಡೋ ಸಂಬಳದಲ್ಲಿ ನಾವು ಜೀವನ ಮಾಡ್ಬೋದು ನಿಜ, ಆದರೆ ನಮ್ಮ ಮುಂದಿನ ಜೀವನಕ್ಕೆ 4 ಕಾಸು ಉಳ್ಸೋಕ್ಕಾಗ್ತಾ ಇಲ್ಲ ಸರ್. ಹಾಗಂತ ವರ್ಷದಲ್ಲಿ 2 ಸರ್ತಿ ಸ್ಯಾಲ್ರಿ ಹೈಕ್ ಮಾಡಿ ಅಂತ ಕೇಳಕ್ ಬಂದಿದ್ದೀರಾ? ದುರ್ಗಾ, ಒಂದು ನಿಮಿಷ. ನೀವು ದಯವಿಟ್ಟು ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀವಿ ಸರ್. ಇರೋ ವಿಷಯ ಹೇಳಿದ್ದೀವಿ, ಇದ್ರ ಮೇಲೆ ನಿಮ್ಮ ಇಷ್ಟ ಸರ್. ಏಜೆ, ನಾವು ಇವ್ರು ಹೇಳಿದ ಹಾಗೆ ಸಂಬಳ ಜಾಸ್ತಿ ಮಾಡಿದ್ರೆ ನಮಗೆ ಪರ್ ಡೇ 20 ಲಕ್ಷ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ನಿಮ್ಮ ಪ್ರಕಾರ ಎಷ್ಟು ಜಾಸ್ತಿ ಬೇಕು? ಸರ್, ನೀವು ಎಷ್ಟು ಕೊಟ್ಟರು ಅದನ್ನು ಪ್ರಸಾದ ಅಂತ ಸ್ವೀಕರಿಸಿ ಸರ್. ದಯವಿಟ್ಟು ಒಂದು 10% ಜಾಸ್ತಿ ಮಾಡಿಬಿಟ್ರೆ ತುಂಬ ಅನುಕೂಲ ಆಗುತ್ತೆ ಸರ್. 10% ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಏನಿವರು ಇಷ್ಟೊತ್ತಾದ್ರೂ ಬರಲೇ ಇಲ್ಲ, ಫೋನು ರಿಸೀವ್ ಮಾಡ್ತಿಲ್ಲ. ನಂದು ಅರ್ಥನೇ ಆಗ್ತಿಲ್ವಲ್ಲ. ಇಲ್ಲ, ಬೇಕು ಅಂತ ಕರೆದಿದ್ದಾನೋ ಹೆಂಗೆ? ಇಲ್ಲ ಇಲ್ಲ ಇಲ್ಲ, ಬೇಕು ಅಂತ ಕರೆದಿದ್ರೆ ಖಡಕ್ಕಾಗಿ ಬರಲೇಬೇಕು ಅಂತ ಆರ್ಡರ್ ಮಾಡ್ತಾ ಇರಲಿಲ್ಲ. ಅಯ್ಯೋ, ಏನು ಮಾಡೋದು? ಏಜಾಗ ಏನಾದರೂ ಗೊತ್ತಾದ್ರೆ ನನ್ನ ಚರ್ಮ ಸುಳಿದು ಬೆಲ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಸರ್, ಇಲ್ಲೊಬ್ರು ನೋಡಿದ್ರಾ? ಒಬ್ರನ್ನೇನು ಸುಮಾರು ಜನ ನೋಡಿದ್ದೀನಿ. ಹಾಗಲ್ಲ ಸರ್, ಬೆಕ್ಕಿನ ಕಣ್ಣು ಮನುಷ್ಯ ಆದ್ರೂ ನೋಡಿದ್ರಾ? ಯಾರು ಇಲ್ಲಮ್ಮ. ಸರ್ 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 ಒಂದು ನಿಮಿಷ, ಇಲ್ಲಿ ಬೆಕ್ಕಿನ ಕಣ್ಣಿನ ಮನುಷ್ಯ ನೋಡಿದ್ರಾ? ಇಲ್ಲ ಮೇಡಮ್, ನೋಡಿ. ಛೇ, ಯಾರು ನೋಡಿಲ್ಲ ಅಂತ ಹೇಳ್ತಿದಾರಲ್ಲ. ಈ ವಿಕ್ರಮ್ ಎಲ್ಲಿ ಹೋದ? ಸಾಯಿಸ್ತಾ ಇದ್ದಾನೆ. ನಾನು ಹೋಗ್ಲಾ ಕಾಯ್ಲಾ ಒಂದು ಅರ್ಥ ಆಗ್ತಿಲ್ವಲ್ಲ. ಏನ್ ಮಾಡ್ಲಿ? 15% ಕೊಡ್ತೀನಿ. ಆ್ಯಂಡ್ ಅದು ಈ ತಿಂಗಳಿಂದನೇ ಅಪ್ಲೈ ಆಗುತ್ತೆ. ನೀವು ಕೇಳಿದ 10%, ಇನ್ನು 5% ಎಕ್ಸ್ಟ್ರಾ ಕೊಡ್ತಾ ಇರೋದು ನೀವು ಪ್ರೀತಿಸಿದವ್ರಿಗೆ ಉಳಿತಾಯ ಮಾಡಬೇಕು ಅಂದ್ರಲ್ಲ, ಅದಕ್ಕೆ. ಸರ್, ಏನು ಮಾಡ್ತಾ ಇದ್ದೀರಾ? ನೀವೇ ನಮ್ಮ ಪಾಲಿನ. ದಯವಿಟ್ಟು ದೇವರು ಅಂತ ಮಾತ್ರ ಹೇಳಬೇಡಿ. ಅದಕ್ಕೊಂದು ರೀಸನ್ ಇದೆ. ದೇವ್ರನ್ನ ನಾವು ಯಾವಾಗಲೂ ನೆನೆಸ್ಕೊಳ್ಳಲ್ಲ, ಕಷ್ಟ ಬಂದಾಗ ಮಾತ್ರ ನೆನೆಸ್ಕೋತೀವಿ. ಅದೇ ಸ್ನೇಹಿತನ ಕಷ್ಟ ಇರಲಿ ಸುಖ ಇರಲಿ ಯಾವಾಗಲೂ ಜೊತೆಲಿ ಇಟ್ಕೊಂಡಿರ್ತೀವಿ. ಸೊ
ನಾನು ನಿಮ್ಗಳ ಜೊತೆ ಬೆರೆತು ನಿಮ್ಮ ಸ್ನೇಹಿತನಾಗಿರಬೇಕು. ನನ್ನನ್ನು ದೇವರು ಮಾಡಬೇಡಿ. ಎಂಜಾಯ್. ಬರ್ತೀವಿ ಸರ್. ಎಜೆ ಐ ಆಮ್ ಸಾರಿ. ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇವ್ರಿಗೆ 15% ಇನ್ಕ್ರಿಮೆಂಟ್ ಕೊಟ್ಟರೆ ನಮಗೆ ವರ್ಷಕ್ಕೆ ಎಷ್ಟೋ ಕೋಟಿ ಲಾಸ್ ಆಗುತ್ತೆ. ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನೋ ಮಾಡಿ ದುರ್ಗಾ, ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ಈಗ ಬಂದಿದ್ರಲ್ಲ ಅವರೆಲ್ಲ ನಮ್ಮ ಮನೆಯವರಿದ್ದಾಗೆ. ಅವರು ಖುಷಿಯಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು. ಲೈಫ್ ಇಸ್ ಬ್ಯೂಟಿಫುಲ್, ಜಸ್ಟ್ ಬಿ ಹ್ಯಾಪಿ. ವಿಶ್ವರೂಪ್, ಗುಡ್, ಥ್ಯಾಂಕ್ ಯು. ಏಜೆ ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಏನು? ಲೈಫ್ ಈಸ್ ಬ್ಯೂಟಿಫುಲ್, ಬಿ ಹ್ಯಾಪಿ. ನಿಮ್ಮ ಮೂತಿ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ಲ. ಒಳಗಡೆ ಫೀಲಿಂಗ್ಸ್ ಯಾರಿಗೆ ಬೇಕು ಮೇಡಮ್? ಬಾಸು ಅವ್ರ ಮನೆಯವ್ರ ಸುತ್ತಮುತ್ತ ಇದ್ದಾಗ ಅವ್ರ ಮತ್ತೆ ಕೇಳಬೇಕಲ್ವಾ ಮೇಡಮ್? ಕರ್ಮ. ಹೋದ್ರ ಇವಾಗ ಒಳಗಡೆ ಫೀಲಿಂಗ್ಸ್ ಹೊರಗಡೆ ಬರ್ತಿದೆ. 15%. ಇವನೇನ್ ಮೆಂಟ್ಲಾ? ಬರ್ಲೇಬೇಕು, ಏನು ರೀಸನ್ ಕೊಡಂಗಿಲ್ಲ ಅಂತ ಹೇಳಿ ಈಗ ಪತ್ತೇನೆ ಇಲ್ವಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಬಾಯಿ ಮುಚ್ಕೊಂಡು ಬರ್ಬೇಕು ತಾನೆ. ಹೂ ಬೇರೆ ಬಾಡ್ ಹೋಗ್ತಿದೆ, ಕಾಯಂಗೂ ಇಲ್ಲ ಹೋಗಂಗೂ ಇಲ್ಲ. ಎಲ್ಲ ನನ್ನ ಕರ್ಮ, ಏನ್ ಮಾಡ್ಲಿ? ಅಯ್ಯೋ, ಏಜೆ ಹೇಳಿದ್ರು ಏನೇ ಪ್ರಾಬ್ಲಮ್ ಇದ್ರು ನನ್ನ ಹತ್ರ ಹೇಳ್ಕೊ ಅಂತ. ಹೇಳ್ಕೊಳ್ಳಿಲ್ಲ ಅಂದ್ರೆ ಸುತ್ತಿ ಬಳಸಿ ನನ್ನ ಹತ್ರನೇ ಬರುತ್ತೆ ಅಂತ. ನಾನು ಅವತ್ತೇ ಎಲ್ಲ ಹೇಳ್ಕೋಬೇಕಾಗಿತ್ತು. ಈ ಸೀರಿಯಲ್ ಹೀರೋಯಿನ್ ಥರ ಮನ್ಸೆಲ್ಲ ಎಲ್ಲ ಹಿಡ್ಕೊಂಡು ತ್ಯಾಗಮೂರ್ತಿ ಥರ ಆಡ್ದೆ. ಈಗ ನೋಡಲಿಲ್ಲ ಎಂಥ ಸಿಚುವೇಶನ್ ಸಿಕ್ಕಾಕೊಂಡಿದ್ಯಾ. ಅವತ್ತೇ ಎಲ್ಲ ಹೇಳ್ಕೋಬೋದಾಗಿತ್ತು ತಾನೆ. ಏನ್ ಮಾಡ್ಲಿ? ಅಯ್ಯೋ, ಏಜೆ ಕಾಲ್ ಮಾಡ್ತಿದ್ದಾರೆ. ಎತ್ಲಿಲ್ಲ ಅಂದ್ರೆ ಏಜೆ ಬಿಡಲ್ಲ. ದೇವ್ರೆ ನೀನೇ ಕಾಪಾಡ್ಬೇಕು, ನಾನು ತಲಪ್ಪ. ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಒಂದು ವೇ ಇರ್ಬೋದ, ಬಟ್ ಸ್ಟಿಲ್ ಕ್ಯಾಬಲ್ಲಿ ಹೋಗಿದ್ದಾಳೆ. ಫೋನ್ ರಿಸೀವ್ ಮಾಡಕ್ಕೆ ಯಾಕೆ? ನಂಗೆ ಗೊತ್ತಿತ್ತು ಏಜೆ ಮತ್ತೆ ಫೋನ್ ಮಾಡೇ ಮಾಡ್ತಾರೆ ಅಂತ. ಎತ್ಲಿಲ್ಲ ಅಂದ್ರೆ ಏಜೆ ಬಿಡಲ್ಲ. ದೇವ್ರೆ ನೀನೇ ಕಾಪಾಡ್ಬೇಕು. ಹಾ ಏಜೆ ಹೇಳಿ. ಫೋನು ಸೈಲೆಂಟ್ ಅಲ್ಲಿತ್ತು. ಹೇಳಿ ಹೇಳಿ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಎಲ್ಲಿದ್ಯಾ? ಹೂವು ಸಿಗ್ತಾ? ಬರ್ತಾ ಇದೆಯಾ? ಹಾ ಏಜೆ, ಹೂ ನನ್ನ ಕೈಯಲ್ಲೇ ಇದೆ. ಜೋಪಾನ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಗುಡ್, ಬೇಗ ಬಾ, ಲೇಟ್ ಮಾಡಬೇಡ. ಫಾಸ್ಟ್. ಓಕೆ ಅಜ್ಜೆ, ಬರ್ತೀನಿ. ಓಕೆ. ಅಯ್ಯೋ ದೇವ್ರೆ, ಪ್ರತಿದಿನ ನಾನು ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ನಿಂಗೆ ಬಿಸಿ ನೀರಲ್ಲಿ ಅಭಿಷೇಕ ಮಾಡಿಸ್ತಿದ್ದೆ. ನಾನು ಪರ್ಫ್ಯೂಮ್ ಹಾಕೊಂಡಿಲ್ಲ ಅಂದ್ರು ನಿಂಗೆ ಫ್ಲೇವರ್ ಇದ್ದ ಅಗರಬತ್ತಿ ಸಾಂಬ್ರಾಣಿ ಹತ್ತಿದ್ದೆ. ನಾನು ಫ್ರೂಟ್ಸ್ ತಿಂದಿಲ್ಲ ಅಂದ್ರು ನಿಂಗೆ ವೆರೈಟಿ ಫ್ರೂಟ್ಸ್ ಅಲ್ಲಿ ನೈವೇದ್ಯ ಮಾಡಿಸ್ತಿದ್ರೆ. ಆದ್ರೆ ನೀನ್ ಮಾಡಿದ್ದೇನು? ಇಂಥ ಭಕ್ತರಿಗೆ ಎಂತ ದ್ರೋಹ! ವೈ ಗಾಡ್, ವೈ? ವಾಟ್ ಇಸ್ ದ ಪ್ರಾಬ್ಲಮ್? ಟೆಲ್ ಮಿ ಗಾಡ್, ಟೆಲ್ ಮಿ. ಏನ್ರಿ ವಿಶ್ವರೂಪ್, ದಿನ ನಮ್ಮನ್ನೆಲ್ಲ ನಗಸ್ತಿದ್ದ ನಿಮ್ ಕಣ್ಣಲ್ಲಿ ನೀರಾ? ಈಗ್ಲಾದ್ರೂ ಪ್ರಪಂಚದ ಕಟ್ಟು ಸತ್ಯ ನಿಮ್ಗೆ ಅರ್ಥ ಆಯ್ತಲ್ವಾ ಮೇಡಮ್? ನಗ್ಸುವವನ ಮನಸ್ಸಲ್ಲಿ 10 ಲಾರಿ ಲೋಡಷ್ಟು ನೋವಿರುತ್ತೆ ಮೇಡಮ್. ಆದ್ರೂ ನಾನು ಅಳಲ್ಲ. ಅಕಸ್ಮಾತ್ ಅಳ್ಬೇಕಂತ ಅನ್ಸಿದ್ರು ಮಳೆ ಬರ್ತಿರ್ಬೇಕಾದ್ರೆ ಅಳ್ತೀನಿ, ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ಬೇಕಾದ್ರೆ ಅಳ್ತೀನಿ ಮೇಡಮ್. ಯಾಕೆ? ಆ ನೀರಲ್ಲಿ ನನ್ನ ಕಣ್ಣೀರು ಮರೆಯಾಗ್ಲಿ ಅಂತ ಮೇಡಮ್. ಅಯ್ಯೋ ಅಕ್ಕ, ಬೇಗ ಬನ್ನಿ, ವಿಶ್ವರೂಪು ಕೊನೆ ಉಸಿರು ಎಳಿತಿದ್ದಾರೆ. ನಾನಾ? ಮೇಡಮ್ ಏನ್ ಮಾತಾಡ್ತಿದ್ದೀರಾ ಮೇಡಮ್? ನೀವೇ ಹೇಳಿದ್ರಲ್ಲ, ಮಳೆ, ಸ್ವಿಮ್ಮಿಂಗ್ ಪೂಲು, ಕಣ್ಣೀರು, ಇದೆಲ್ಲ ಸಿನಿಮಾದಲ್ಲಿ ಸಾಯವಾಗ ಬರೋ ಬಿಲ್ಡಪ್, ಅದಕ್ಕೆ ಹಾಗೆ ಹೇಳಿದೆ. ಅಯ್ಯೋ ಮ್ಯಾಟ್ರ್ ಅದಲ್ಲ ಮೇಡಮ್. ಬಾಸ್ ಕಂಪನಿ ಎಂಪ್ಲಾಯಿಗೆಲ್ಲ 25% ಸ್ಯಾಲ್ರಿ ಹೈಕ್ ಮಾಡಿದ್ದಾರೆ. ಅದು ಕೂಡ ನಂಗೆ ಒಂದು ಮಾತು ಹೇಳಿದೆ. ಈ ಮ್ಯಾಟ್ರ್ ನಂಗೆ ಗೊತ್ತಿದ್ರೆ ನಾನು ಕೇಳ್ತಿದ್ದೆ. ಎಲ್ಲ ಮಿಸ್ ಆಗೋಯ್ತು ಮೇಡಮ್, ಮಿಸ್ ಆಗೋಯ್ತು. ರೀ, ನೀವೇನಾದ್ರೂ ಪೆದ್ದಾನ?
ಅಲ್ರಿ ನಮ್ಮ ಕಂಪ್ನಿ ಎಂಪ್ಲಾಯೀಸ್ಗೆ 25% ಹೈಕ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೂ 25% ಹೈಕ್ ಆಗಲ್ವೇನ್ರಿ? ನೀವು ನಮ್ಮ ಕಂಪ್ನಿ ಎಂಪ್ಲಾಯ್ ತಾನೇ? ಅಯ್ಯಯ್ಯೋ ಸರು ಮೇಡಮ್, ಈ ಮನೇಲಿ ಇದ್ದು ನಾನು ಎಂಪ್ಲಾಯ್ ಅನ್ನೋದೇ ನಂಗೆ ಮರ್ತೋಗಿತ್ತು. ನನ್ನ ಕಣ್ಣು ತೆರೆಸಿದೆ ದೇವ್ರು ಮೇಡಮ್, ನೀವು ದೇವ್ರು. ಹಾಗಾದ್ರೆ ನನಗೂ 25% ಪಕ್ಕ. ಹುಚ್ಚ ನಿಮ್ಗೆ? ಅಕ್ಕ ಏನಾಗಿದೆಯಕ್ಕ ಈ ಮನೆಗೆ? ನಾವು ನೋಡ್ತಿರೋದು ಏಜೇನೇನಾ ಅಥವಾ ಏಜೆ ಥರನೇ ಬೇರೆ ಯಾರಾದರೂ ಬಂದು ಸೇರ್ಕೊಂಡ್ಬಿಟ್ಟಿದಾರಾ? ಇಡೀ ಪ್ರಪಂಚಕ್ಕೆ ಅವರೊಬ್ಬರೇ ಏಜೆ. ಅವರೊಂಥರ ಮಾಸ್ಟರ್ ಪೀಸ್. ಅವ್ರ ಥರ ಇನ್ನೊಬ್ರು ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರನ್ನ ಮಿಸ್ಟರ್ ಪರ್ಫೆಕ್ಟ್ ಅನ್ನೋದು. ಅದೆಲ್ಲ ನನಗೆ ಗೊತ್ತಕ್ಕ. ಆದರೆ ನಮ್ಮ ಕಣ್ಣಾರ ನಾವೇನು ನೋಡ್ತಿರೋದು ಏಜೆ ನಡೆನೇ ಬೇರೆ, ಅವ್ರ ನುಡಿನೇ ಬೇರೆ. ಏನಕ್ಕ ಇದೆಲ್ಲ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರ್. ಅಲ್ಲ, ಮನುಷ್ಯ ಅಂದಮೇಲೆ ಬಿಹೇವಿಯರಲ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಹಾಗಾಗಿದೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ಕಂಪನಿ ಎಂಪ್ಲಾಯೀಸ್ಗೆ 25% ಹೈಕು. ಏನಕ್ಕ ಇದು? ಅಷ್ಟೇ ಅಲ್ಲ ಸರು, ಅದು ಯಾರೋ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಸಾಕ್ಷಾತ್ ದೇವರೇ ಪ್ರತ್ಯಕ್ಷ ಆಗಿದ್ದಾನೆ ಅನ್ನೋ ಹಾಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಏಜೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಮನೇಲಿ ನಡೀತಿರೋದೆಲ್ಲ ನೋಡ್ತಿದ್ರೆ ಕಲಿಯುಗ ಮುಗಿತಾ ಬರ್ತಿದೆ ಅನಿಸ್ತದೆ ಅಕ್ಕ. ಇತ್ತೀಚಿನ ಸಿಚುವೇಶನ್ಸ್ ನೋಡಿದ್ರೆ ಬರೀ ಆಶ್ಚರ್ಯಗಳೇ ಇದೆ. ಮೊದಲೆಲ್ಲ ಈ ಮನೆ ಕಂಟ್ರೋಲ್ ನಮ್ಮ ಕೈಲಿರ್ತಿತ್ತು, ಆದ್ರೆ ಈಗ ಕೈ ತಪ್ಪು ಹೋಗಿದೆ. ಏಜೆ ನಮಗ್ ಬೆಲೆ ಕೊಡ್ತಿದ್ರು, ನಮ್ಮ ಮಾತಿಗೆ ಬೆಲೆ ಕೊಡ್ತಿದ್ರು. ಈಗ ಕ್ಯಾರೇ ಅನ್ನಲ್ಲ. ಎಲ್ಲ ಬರೀ ಆ ಲೀಲಾ ಪರವಾಗೇ ಇದೆ. ಏಜೆನೂ ಅಷ್ಟೇ, ಆ ಲೀಲಾ ಪರವಾಗೇ ನಿಂತಿದ್ದಾರೆ. ಇನ್ನು ಮುಂದೆ ನಾನಿರೋವರೆಗೂ ಲೀಲಾಗೆ ಯಾವ ಪ್ರಾಬ್ಲಮ್ ಆಗೋದಕ್ಕೆ ನಾನು ಬಿಡೋದಿಲ್ಲ. ಲೀಲಾ ಅವ್ರಿಗೆ ಯಾರಿಗೂ ಹೇಳ್ದೆ ಹೊರಗೆ ಹೋಗೋ ಅಧಿಕಾರ ಯಾರು ಕೊಟ್ಟಿದ್ದು? ಲೀಲನ್ ಬಗ್ಗೆ ಇಷ್ಟೆಲ್ಲ ಆರೋಪ ಹೊಸ್ತಾ ಇರಲಿಲ್ಲ. ನಿಮಗೆ ಅಧಿಕಾರ ಕೊಟ್ಟಿದ್ಯಾ? ಅವಳು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡ್ತಾಳೆ ಅಂತ ನಂಬಿದ್ದೀನಿ. ಯಾಕೆಂದ್ರೆ ಅವಳು ಈ ಯಜಮಾನಿ. ಸರು, ಎಲ್ಲಾನು ನೆಗೆಟಿವ್ ಆಗಿ ತಗೋಬಾರ್ದು. ನಾವು ಮಾಡೋ ಆಲೋಚನೆಗಳು ನೆಗೆಟಿವ್ ಆಗಿದ್ರೆ ನಾವು ಮಾಡೋ ಕೆಲಸನೂ ಹಾಗೆ ಇರುತ್ತೆ. ಲೈಫಲ್ಲಿ ಹೋಪ್ಸ್ ಇಟ್ಕೋಬೇಕು. ಬಿಡಿ ಅಕ್ಕ, ಹೋಪ್ಸ್ ಅಂತೆ. ಎಲ್ಲ ಲ್ಯಾಪ್ಸ್ ಆಗಿರೋವಾಗ ಹೋಪ್ಸ್ ಎಲ್ಲಿಂದ ಇಟ್ಕೊಳ್ಳೋಣ? ಸುಮ್ಮನೆ ಇರಿ ಅಕ್ಕ ನೀವು. ಎಂಥ ಕೆಲಸ ಆಯಿತು. ವಿಕ್ರಮು ಬರಲಿಲ್ಲ, ಏಜೇನು ನನ್ನ ಕೈಗೆ ಸಿಗ್ತಾ ಇಲ್ಲ. ಅಕಸ್ಮಾತ್ ಏಜೆ ನನ್ನ ಜೊತೆ ಬಂದು ಅಲ್ಲಿ ವಿಕ್ರಮ್ನ ನೋಡಿದ್ರೆ ಚೆನ್ನಾಗಿ ಪಾಠ ಕಲಿಸ್ತಾ ಇದ್ರು. ನಾನು ನನ್ನ ಜೀವನದಲ್ಲಿ ತಲೆ ಹಾಕ್ಬಿಡ ಅಂತ ಅವನಿಗೆ ಚೆನ್ನಾಗಿ ಪಾಠ ಕಲಿಸ್ತಾ ಇದ್ದೆ. ಆದರೆ ಇವತ್ತು ಯಾವ ಕಡೆ ಇದ್ದೆ? ಒಂದು ಕೆಲಸನೂ ಆಗ್ತಿಲ್ವಲ್ಲ. ಇಲ್ಲ, ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಯಾಕೆ ಹೂ ತರದ್ ಲೇಟ್ ಆಯ್ತು? ಅದು ಏಜೆ ಹೂ. ವಾವ್, ಇಟ್ಸ್ ಓಕೆ. ಹೂವು ಸಿಕ್ತಲ್ಲ, ಐ ಆಮ್ ಸೋ ಹ್ಯಾಪಿ. ಲೀಲಾ, ಆಕ್ಚುಲಿ ನಿನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅವಾಗ್ಲಿಂದ ಹುಡುಕ್ತಾ ಇದ್ದೆ. ನನ್ನನ್ನು ಹುಡುಕ್ತಿದ್ರಾ? ಹಾ, ನಿನ್ನೆ ಹುಡುಕ್ತಾ ಇದ್ದೆ. ಓಕೆ, ಈಗ ನೀನು ನನ್ನನ್ನು ನೋಡ್ತಾ ಇದ್ದಿಲ್ಲ, ನಿನ್ಗೇನು ಅನ್ಸುತ್ತೆ ಹೇಳು? ಏಜೆ ಅನ್ಸುತ್ತೆ. ಓ ಕಮಾನ್ ಲೀಲಾ, ನಾನು ಹಾಗಲ್ಲ ಕೇಳಿದ್ದು. ಓಕೆ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಇವಾಗ ಹೇಳು, ಏನನ್ಸುತ್ತೆ? ನೀವು ತುಂಬ ಒಳ್ಳೆಯವರು. ನೀವೆಲ್ಲರಿಗೂ ಹೆಲ್ಪ್ ಮಾಡ್ತೀರಾ. ನಿಮ್ಮದು ಧಾರಾಳ ಮನಸ್ಸು ಅಂತ ಅನ್ಸುತ್ತೆ ಏಜೆ. ಅದನ್ನೆಲ್ಲ ನಾನು ಹೇಳ್ತಾ ಇರೋದು. ನನ್ನ ನೋಡು, ನನ್ನ ಮುಖ ನೋಡು, ನನ್ನ ಸ್ಮೈಲ್ ನೋಡು, ನನ್ನ ಮಾತು ಕೇಳು. ಏನು ಅನ್ನಿಸ್ತಾ ಇದೆ? ನಾನು ಖುಷಿಯಾಗಿದ್ದೀನಿ ಅನ್ನಿಸ್ತಾ ಇಲ್ಲ? ನಾನು ಎಕ್ಸೈಟ್ ಆಗಿದ್ದೀನಿ ಅನ್ನಿಸ್ತಾ ಇಲ್ಲ? ಹೌದು ಏಜೆ, ಅನಿಸ್ತಾ ಇದೆ. ಮತ್ತೆ ಯಾಕೆ ಸುಮ್ಮನಿದ್ಯಾ? ನೀವು ಖುಷಿಯಾಗಿದ್ರೆ ಸಂತೋಷ ಪಡೋಳು ನಾನು. ಸುಮ್ಮನೆ ಇಲ್ಲ ಏಜೆ. ನಿಮ್ಮ ಖುಷಿ ನೋಡಿ ನಾನು ಖುಷಿ ಪಡ್ತಾ ಇದ್ದೀನಿ. ಅರೇ ಇಲ್ಲ, ಹಾಗಲ್ಲ ಹೇಳಿದ್ದು. ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ಯಾಕೆ ಖುಷಿಯಾಗಿದ್ದೀನಿ ಅಂತ ಕೇಳಬೇಕು ತಾನೆ. ಕಮಾನ್ ಆಸ್ಕ್ ಮೀ, ಕೇಳು, ಯಾಕೆ ಖುಷಿಯಾಗಿದ್ದೀನಿ ಅಂತ ಕೇಳು.
ಯಾಕೆ ಅಜಯ್? ಎಸ್, ಆ್ಯಕ್ಚುಲಿ ಯು ನೋ ವಾಟ್, ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಲೀಲಾ. ಅಂಥ ದಿನ ಬಂದ್ಬಿಟ್ಟಿದೆ. ಅಂಥದ್ದು ಏನಾಯ್ತು? ಇಲ್ಲ, ಅಂದಿನ ಬಂದಿದ್ದಾಳೆ. ನಿಂಗೆ ತೋರಿಸ್ತೀನಿ. ನೀ ಇಲ್ಲೇರು, ನಾನು ತಂದು ಕರ್ಕೊಂಡ್ಬರ್ತೀನಿ. ಹಾಂ, ಬಾ.